ಕೃಷಿ ಆಧಾರಿತ ದೇಶ ಭಾರತದಲ್ಲಿ ಕೃಷಿಯು 70% ಜನಸಂಖ್ಯೆಯ ಪ್ರಮುಖ ಉದ್ಯೋಗವಾಗಿದೆ. ಇದರಿಂದ ಭಾರತ ಹಲವು ರೀತಿ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವ ದೇಶಗಳ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದೆ. ಆದರೆ ಗುಣಮಟ್ಟದ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ಪನ್ನಗಳ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಇದರ ಪರಿಣಾಮ ನಾವು ಹೆಚ್ಚು ನಷ್ಟ ಅನುಭವಿಸಬೇಕಾಗಿದೆ. ಪರಿಸರದಲ್ಲಿ ಋತುಮಾನದಲ್ಲಿ ಆಗುತ್ತಿರುವ ಬದಲಾವಣೆ, ಋಣಾತ್ಮಕ ಸ್ಥಿತಿಯು ನಮ್ಮ ಕೃಷಿ ಚಟುವಟಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ. ಇದರ ಪರಿಣಾಮ ನೇರವಾಗಿ ಉತ್ಪಾದನೆಯ ಗುಣಮಟ್ಟದ ಮೇಲೆ ಆಗುತ್ತಿದೆ. ನಮ್ಮ ಗಿಡ, ಹಣ್ಣು ಮತ್ತು ಹೂವು ಬಿಡುತ್ತಿರುವಾಗ ಈ ಸಮಸ್ಯೆ ಇನ್ನೂ ಹೆಚ್ಚಿನದಾಗಿರುತ್ತದೆ. ಗ್ರೀನ್ ಪ್ಲಾನೆಟ್ ಈ ಸಮಸ್ಯೆಗೆ ಪವರ್ ಪ್ಲಾಂಟ್ ಫ್ರೂಟರ್ ಮೂಲಕ ಪರಿಹಾರವನ್ನು ಕಂಡುಕೊಂಡಿದೆ. ಹೌದು, ಪವರ್ ಪ್ಲಾಂಟ್ ಫ್ರೂಟರ್ ಹೋಮೋ ಬೆಸಿಲಿನೋಲೆಟ್ಸ್ ಅಂಶ ಹೊಂದಿರುವ ಜೈವಿಕ ಉತ್ಪನ್ನವಾಗಿದ್ದು, ಕೇವಲ ಬೆಳವಣಿಗೆಯನ್ನು, ಸಸ್ಯಗಳ ಜೀವಕೋಶವನ್ನು ಅಭಿವೃದ್ಧಿಪಡಿಸಲು ಕಾರಣವಾಗಿರದೆ, ಹೌದು, ಫ್ರೂಟರ್ ಹೋಮೋ ಬೆಸಿಲಿನೋಲೆಟ್ಸ್ ಅಂಶ ಹೊಂದಿರುವ ಜೈವಿಕ ಉತ್ಪನ್ನವಾಗಿದೆ ಹಾಗೂ ಇದು ಕೇವಲ ಬೆಳವಣಿಗೆಯನ್ನು, ಸಸ್ಯಗಳ ಜೀವಕೋಶವನ್ನು ಅಭಿವೃದ್ಧಿಪಡಿಸಲು ಕಾರಣವಾಗಿರದೆ, ಉತ್ತಮ ಗುಣಮಟ್ಟದ ಉತ್ಪಾದನೆ ಹಾಗೂ ಹೂವಿನ ವಿವಿಧ ಭಾಗ ಸರಿಯಾಗಿ ಬೆಳವಣಿಗೆ ಹೊಂದುವಂತೆ ಮಾಡಲು ಸಹಾಯಕವಾಗಿದೆ. ಸಸ್ಯಗಳು ಋಣಾತ್ಮಕ ಕಾರಣಗಳಿಂದ, ಅಂದರೆ ವಾತಾವರಣ, ಪರಿಸರ, ಋತುಗಳು ಮತ್ತು ಮಣ್ಣಿನ ಮಾಲಿನ್ಯ ಮುಂತಾದವುಗಳಿಂದ ಸಮರ್ಪಕವಾಗಿ ಬೆಳವಣಿಗೆ ಹೊಂದುವುದಿಲ್ಲ. ಇದರಿಂದ ಹೂವು ಮತ್ತು ಹಣ್ಣು ಉದುರಿ ಬೀಳುತ್ತವೆ. ಪರಾಗಸ್ಪರ್ಶ ಕ್ರಿಯೆ ಸಸ್ಯಗಳಲ್ಲಿ ಸರಿಯಾಗಿ ಆಗುವುದಿಲ್ಲ. ಪರಿಣಾಮ ಸಣ್ಣದಾದ ಮುರುಟಿದ ಹಣ್ಣು ಬಿಡುತ್ತದೆ. ಪ್ರಾಥಮಿಕ ಹಂತದಲ್ಲಿ ಸಸ್ಯಗಳು ಈ ಸಮಸ್ಯೆಯನ್ನು ತಾವೇ ಪರಿಹರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತವೆ. ಇದನ್ನು ಬೆಳವಣಿಗೆ ಉತ್ತೇಜಿಸುವ ಅಭಿವೃದ್ಧಿ ಎಂದು ಕರೆಯಲಾಗುತ್ತದೆ. ಸಸ್ಯಗಳಲ್ಲಿ ಸಾಮರ್ಥ್ಯ ಉತ್ತಮವಾಗಿದ್ದರೆ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಹಲವಾರು ವರ್ಷಗಳಿಂದ ವಿಜ್ಞಾನಿಗಳು ಇದಕ್ಕೆ ಕಾರಣವಾಗಿರುವ ಸ್ಟೆರಾಯ್ಡ್ ಅನ್ನು ಕಂಡುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ. ಗ್ರೀನ್ ಪ್ಲಾನೆಟ್ ಕೂಡ ಇದರ ಕುರಿತು ಸಂಶೋಧನೆ ನಡೆಸುತ್ತಿದೆ. ಇದನ್ನು ಬಳಸುವ ಮೂಲಕ ನಾವು ಸಸ್ಯಗಳಿಗೆ ಹೊಸ ಜೀವ ನೀಡುತ್ತಿದ್ದೇವೆ. ಪವರ್ ಪ್ಲಾಂಟ್ ಫ್ರೂಟರ್ ಬಳಸುವ ಮೂಲಕ ಸಸ್ಯದ ಶಕ್ತಿ, ಬೆಳವಣಿಗೆ, ಲೈಂಗಿಕ ಶಕ್ತಿ, ಕ್ಲೋರೋಫಿಲ್ ಮುಂತಾದವು ಹೆಚ್ಚಾಗಲು ಸಹಾಯಕವಾಗುವಂತೆ ಮಾಡಬಹುದಾಗಿದೆ. ಇದರಿಂದ ಸಸ್ಯಗಳು ಹೆಚ್ಚು ಹೂವು ಬಿಡುವುದು ಸಾಧ್ಯವಾಗುತ್ತದೆ. ಪವರ್ ಪ್ಲಾಂಟ್ ಫ್ರೂಟರ್ ಹೂವು ಉದುರುವುದು ತಡೆಯಲು ಸಹಾಯಕ ಮತ್ತು ಎಲ್ಲಾ ಹೂವುಗಳು ಹಣ್ಣುಗಳಾಗುವಂತೆ ಮಾಡುತ್ತದೆ. ಇದರಿಂದ ಗುಣಮಟ್ಟದ ಹಣ್ಣು ಪಡೆಯಬಹುದು ಮತ್ತು ನಿರೀಕ್ಷೆಯ ಬೆಳೆಯನ್ನು ನಮ್ಮದಾಗಿಸಬಹುದು. ಹೂವು, ತರಕಾರಿ ಮತ್ತು ಹಣ್ಣಿನ ಮೇಲೆ ಇದನ್ನು ಬಳಸುವುದರಿಂದ ಗುಣಮಟ್ಟ ಮತ್ತು ಉತ್ಪಾದನೆ ಹೆಚ್ಚಿಸಬಹುದು. ಋತುಮಾನದಿಂದ ಬರುವ ರೋಗಗಳನ್ನು, ಕೀಟಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಇದನ್ನು ಬಳಸುವ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ಯಾವುದೇ ರೀತಿಯ ಕೀಟನಾಶಕಗಳು, ಹರ್ಬಿಸೈಡ್ಸ್, ಕಾರ್ಬಾನಿಕ್ ಅಥವಾ ರಾಸಾಯನಿಕ್ ಮುಂತಾದವುಗಳ ಜೊತೆಗೆ ಬಳಸಬಹುದು. ಒಂದು ವೇಳೆ ಇದನ್ನು ಗಿಬರಲ್ಲಿಕ್ ಆಸಿಡ್ ಜೊತೆಗೆ ಬಳಸಿದರೆ ಪರಿಣಾಮ ಗಮನಾರ್ಹವಾಗಿರುವುದು ಕಂಡುಬಂದಿದೆ.